ನೋಡೋಣ ಏನೇನು ಫೀಚರ್ಸ್ ಬರುತ್ತೆ, ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ. ಡನ್. 5G ಇದ್ರೂ ಸಮೇತ ಒಂದು 10 ನಿಮಿಷ ಆಯಿತು ಅಪ್ಡೇಟ್ ಆಗೋದಕ್ಕೆ. ಇವಾಗ MuOS 4.4 ಇತ್ತು, ಈಗ 5.192 ಅದು ಎಷ್ಟೋ ಗೊತ್ತಿಲ್ಲ. ಈಗ MuOS 5 ಅಪ್ಡೇಟ್ ಇವಾಗ ಆಗ್ತಿದೆ. ನೋಡೋಣ ಏನೇನು ಫ್ಯೂಚರ್ ಬರುತ್ತೆ ಮತ್ತು ಏನೇನು ಅಪ್ಡೇಟ್ ಆಗಿದೆ ಅಂತೇಳಿ ನೋಡೋಣ. ಎಸ್, ಅನ್ಲಾಕ್ ಆಯಿತು. ಸೆಟ್ಟಿಂಗಲ್ಲಿ ಹೋಗೋಣ. ಸೆಟ್ಟಿಂಗಲ್ಲಿ ಏನಂತಂದರೆ ಮೇನ್ ಡಿಸ್ಪ್ಲೇಯಲ್ಲಿ ಏನು ಚೇಂಜಸ್ ಇದೆ ಅಂದರೆ ಏನು ಚೇಂಜಸ್ ಇಲ್ಲ. ಡಿಸ್ಪ್ಲೇಯಲ್ಲಿ ನಾರ್ಮಲ್ ಇದೆ. ಬ್ಲೂಟೂತು ಡಿವೈಸು ಇದೆಲ್ಲ ಸೇಮೇ ಇದೆ. MuOS 4 ಇದ್ದಂಗೆ ಇದೆ. ವೈಫೈಯಲ್ಲೂ ಏನಿಲ್ಲ, ನಾರ್ಮಲ್ಲು. ಸೌಂಡಲ್ಲಿ ಏನಿದೆ, ಸೌಂಡಲ್ಲೂ ಏನಂತ ಚೇಂಜಸ್ ಇಲ್ಲ. ಲೈಟು, ಇಂಡಿಕೇಟರ್ ಲೈಟು, ಹೆಡ್ ಲ್ಯಾಂಪು, ಹೆಲೋ ಲ್ಯಾಂಪು, ಸೇಫ್ಟಿ ಫೀಚರ್ ಎಲ್ಲ ಇದ್ದಿದ್ದೇ, ಇದು ಮೊದಲಿಂದ ಇದೆ. ರೈಡಿಂಗಲ್ಲಿ ಏನಿದೆ ಅಂತಂದರೆ ಈಸಿ ಪಾರ್ಕ್ ಅನ್ನೋದೊಂದು ಏನೋ ಬಂದಿದೆ. ಈಸಿ ಪಾರ್ಕ್ ಏನಂತಂದರೆ, ಇವಾಗ ಮೊದಲು ಈ ಬಟನ್ನ ಪ್ರೆಸ್ ಮಾಡಿ ಹಿಂದೆ ಹೋಗಿ ಮತ್ತೆ ಇದನ್ನು ಬಟನ್ ಪ್ರೆಸ್ ಮಾಡಿ ಮುಂದೆ ಹೋಗಬೇಕಾಗಿತ್ತು. ಇವಾಗ ಆ ಥರ ಇಲ್ಲ. ಒನ್ ಟೈಮ್ ಇದನ್ನು ಪ್ರೆಸ್ ಮಾಡಿದ್ರೆ ಅಂದರೆ ಜಸ್ಟ್ ಎಕ್ಸಲೇಟ್ರ್ ಕೊಟ್ಕೊಂಡು ಹಿಂದೆ ಮುಂದೆ ಓಡಿಸ್ಬೋದು, ಈಸಿಯಾಗಿ ಪಾರ್ಕ್ ಮಾಡ್ಬೋದು ಸ್ಕೂಟ್ರು. ಓಕೆ, ಈಸಿ ಪಾರ್ಕು ಇದು ಒಂದೇ ಇದೆ ಇಲ್ಲಿ. ಬೇರೆಲ್ಲ ನೋಡಿದಂಗೆ ಇನ್ನೊಂದು ಇದೇನಂತಂದರೆ, ಇವಾಗ ಇದು ಈ ಸೈಡ್ ಸ್ಟ್ಯಾಂಡಲ್ಲಿ ಸೆನ್ಸರ್ ಇದೆ. ಇದು ಕ್ಲೋಸ್ ಮಾಡಿದ್ರೆ ಮಾತ್ರ ಮೂವ್ ಆಗ್ತಿತ್ತು. ಇವಾಗ ಆ ಥರ ಇಲ್ಲ. ಪೆಟ್ರೋಲ್ಗಳ ಸ್ಕೂಟ್ರ್ಗಳ ಥರ ಬೈ ಚಾನ್ಸ್ ಯಾವಾಗರೆ ಸ್ಟ್ಯಾಂಡ್ ಏನಂತಾರೆ ಅದು ಸೆನ್ಸರ್ ಏನಾದರೂ ಹಾಳಾದರೆ ಇಲ್ಲಿ ಈ ಥರ ಇದನ್ನು ಆನ್ ಮಾಡಿಕೊಂಡು ಆರಾಮಾಗಿ ನಾವು ಹೋಗ್ಬೋದು. ಆದರೆ ಇದು ಆಫ್ ಇರೋದೇ ಒಳ್ಳೆಯದು. ಸಡನ್ನಾಗಿ ಯಾರಾದರೂ ಎಕ್ಸಲೇಟರ್ ಕೊಟ್ಟರೆ ಗಾಡಿ ಮುಂದೆ ಹೋಗಿ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರ್ತವೆ. ಅದಕ್ಕೋಸ್ಕರ ಇದನ್ನು ಆಪೇ ಇಟ್ಕೊಳ್ಳಿ. ಈಗ ಸ್ಟ್ಯಾಂಡ್ ಕ್ಲೋಸ್ ಆದಮೇಲೆ ಮೂವ್ ಆಗೋದು ಒಳ್ಳೆಯದು. ಓಕೆ, ಇನ್ನು ಬ್ಯಾಟ್ರಿ ಅಂತಂದರೆ ವೆಕೇಷನ್ ಮೋಡಲ್ಲಿ ಏನಿಲ್ಲ, ನಾರ್ಮಲ್ ಅದಷ್ಟೇ ಇದೆ. ಸೆಕ್ಯೂರಿಟಿ ಫಾಲ್ ಡಿಟೆಕ್ಷನ್ ಅಂತಂದರೆ ಗಾಡಿ ಬೈ ಚಾನ್ಸ್ ಆಕ್ಸಿಡೆಂಟ್ ಆಗಿ ಕೆಳಗೆ ಮಾಡಿದಾಗ ಕೆಲವು ಸಲ ಇದನ್ನು ಮೇಲೆ ಗಾಡಿ ಎತ್ತೋದಕ್ಕೆ ಹೋಗಿ ಎಕ್ಸ್ಟ್ರಾ ಎಕ್ಸಿಲೇಟರ್ ಕೊಟ್ಟು ಮತ್ತೆ ಬೀಳೋ ಚಾನ್ಸಸ್ ಇರುತ್ತೆ. ಇವಾಗ ಏನಾಗುತ್ತೆ ಅಂತಂದರೆ ಫಾಲ್ ಡಿಟೆಕ್ಷನ್ ಅಂತಂದರೆ ಕೆಳಗೆ ಬಿದ್ದ ಮೇಲೆ ಸ್ಕೂಟ್ರು ಆಟೋಮೆಟಿಕ್ಕಾಗಿ ಕಟ್ ಆಫ್ ಆಗುತ್ತೆ. ಓಕೆ, ಡಾಕ್ಯುಮೆಂಟ್ಸ್ ಇನ್ನೂ ಈ ಡಿಸ್ಪ್ಲೇಲಿ ಅಪ್ಡೇಟ್ ಆಗಿಲ್ಲ. ನನ್ನ ಮೊಬೈಲ್ ಆ್ಯಪಲ್ಲಿ ನೋಡ್ಬೋದು. ಯಾಕಂದರೆ ಈ ಡಿಸ್ಪ್ಲೇ ಚೇಂಜ್ ಮಾಡಿರೋ ಕಾರಣ ಈ ಹೊಸ ಡಿಸ್ಪ್ಲೇಲಿ ಇದು ಅಪ್ಡೇಟ್ ಇಲ್ಲ. ಜಿಯೋ ಫೆನ್ಸು ಮೊಬೈಲ್ ಆ್ಯಪ್ಗಳಲ್ಲಿ ನಾವು ಯೂಸ್ ಮಾಡ್ಕೋಬೋದು ಆರಾಮಾಗಿ. ಜಿಯೋ ಫೆನ್ಸು, ಟೈಮ್ ಫೆನ್ಸ್ ಎಲ್ಲ ಮೊಬೈಲ್ ಆ್ಯಪಲ್ಲೇ ಇದು ವರ್ಕ್ ಆಗುತ್ತೆ. ಇಲ್ಲಿ ಎಷ್ಟೇ ತೋರಿಸುತ್ತೆ ಅಷ್ಟೇ ಇದು. ಆಮೇಲೆ ಇದು ಅಪ್ಡೇಟು ಸ್ಕೂಟ್ರು ವರ್ಷನ್ ಇಲ್ಲಿದೆ. ವರ್ಷನ್ 5 ಬೀಟಾ 1 ವಾಟ್ಸ್ ನ್ಯೂ. ಏನು ಇಲ್ಲ ಏನಿಲ್ಲ, ಬರೀ ಬೀಟಾ ವರ್ಷನ್ಲೇ ಇರುತ್ತೆ. ಅದು 4 ಬೀಟಾ ವರ್ಷನು, 5 ಬೀಟಾ ವರ್ಷನ್. ಇನ್ನು ಕಂಪ್ಲೀಟಾಗಿ ಇವರು ರೆಡಿ ಮಾಡಿ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಸಾಫ್ಟ್ವೇರು. ಓಕೆ, ಇರಲಿ, ಪರವಾಗಿಲ್ಲ. ಇನ್ನೇನು ಅಪ್ಡೇಟ್ ಮಾಡಿದೆ ಅಂತೇಳಿ ಕೊಟ್ಟಿದ್ದಾನೆ. DIY ಮೋಡು, ಈಸಿ ಪಾರ್ಕು, ಆ್ಯಪ್ ನೋಟಿಫಿಕೇಷನ್ನು, ರೋಡ್ ಟ್ರಿಪ್ಪು, ಲೈವ್ ಲೊಕೇಶನ್ ಶೇರಿಂಗು, ಭಾರತ್ ಮೋಡು, ಫೈಂಡ್ ಮೈ ಸ್ಕೂಟ್ರು ಆ್ಯಂಡ್ ಮೋರ್. ಇದರಲ್ಲಿ ಏನಂತಂದರೆ DIY ಮೋಡ್ ಒಂದು ನಂದರಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಭಾರತ್ ಮೋಡ್ ಬಂದಿದೆ, ಆದರೆ DIY ಮೋಡ್ ಬಂದಿಲ್ಲ. ಅದು ಚೆನ್ನಾಗಿದೆ, ಆದರೆ ಬಂದಿಲ್ಲ. ಆದರೆ ಇನ್ನೊಂದು ಏನಂತಂದರೆ ಮ್ಯಾಪು, ನ್ಯಾವಿಗೇಷನ್ ಅನ್ನೋ ಡಿಸ್ಪ್ಲೇಯಲ್ಲಿ ಅಪ್ಡೇಟ್ ಆಗಿಲ್ಲ. ನಾನು ನೋಡಬೇಕು, ಅದು ಕಂಪ್ಲೇಂಟ್ ಮಾಡಬೇಕು ಇವಾಗ. ಇದರಲ್ಲಿ ಯೂಸ್ಫುಲ್ ಅಂದರೆ ಈಸಿ ಪಾರ್ಕ್ ಒಂದು. ಭಾರತ್ ಮೋಡಿಂದ ಏನದು ನನಗೆ ಬೆನಿಫಿಟ್ ಅನ್ನೋದು ಗೊತ್ತಾಗಿಲ್ಲ. ಅದೇ ಕಸ್ಟಮೈಸ್ ಮೋಡೇ ಭಾರತ್ ಮೋಡ್ ಇರ್ಬೋದು. ಬಟ್ ನನ್ನ ಹತ್ರ DIY ಅಂತೇಳಿ ಅದು ಬಂದಿಲ್ಲ ಇನ್ನೂ. ನೋಡ್ಬೇಕು ಏನಾಗುತ್ತೋ ಗೊತ್ತಿಲ್ಲ. ಇಷ್ಟು ಅಪ್ಡೇಟ್ ಬಂದಿದೆ, ಮತ್ತೇನು ಅಂತ ನೀವು ಅಪ್ಡೇಟ್ ಇಲ್ಲ. ಕೆಲವ್ರು ಸ್ಕೂಟ್ರಲ್ಲೆಲ್ಲ ಬಂದಿದೆ, ನನ್ನ ಸ್ಕೂಟ್ರಲ್ಲಿ ಇನ್ನೂ ಬಂದಿಲ್ಲ. ಭಾರತ್ ಮೋಡ್ ಸೌಂಡ್ ಯಾವ ಥರ ಇದೆ ಅಂತೇಳಿ ತೋರಿಸ್ಬಿಡ್ತೀನಿ ನಿಮಗೆ. ಇದೆ ಭಾರತ್ ಮೋಡ್ ಅಂತೇಳಿ. ಕೇಳಿಸ್ಬೋದು ನಿಮಗೆ. ಸೌಂಡ್ ಏನು ಅಷ್ಟು ಚೆನ್ನಾಗಿಲ್ಲ,
ಒಂಥರ ಏನೋ ಅದು ನಾಯ್ಸ್, ಅದು ಕಿರಿಕಿರಿ ಸುಮ್ಮನೆ ಏನು ಸೌಂಡ್ ಅಂತ ಕೊಡ್ತಾನೋ ಏನೋ ಗೊತ್ತಿಲ್ಲ. ಚೆನ್ನಾಗಿರೋದೊಂದು ಸ್ಕೂಟ್ರ್ ಸೌಂಡು ಅಥವಾ ಏನೋ ಇನ್ನೊಂದು ಒಂದು ಸೌಂಡ್ ಕೊಟ್ಟರೆ ಒಳ್ಳೆಯದು. ಇದು ಒಂಥರ ಇರಿಟೇಷನ್ ಪಕ್ಕದವ್ರಿಗೂ ನಮಗೂ ಓಡಿಸೋರಿಗೂ. ಓಕೆ, ಇಷ್ಟೇ ನ್ಯೂ ಫೀಚರ್ಸು, ಮತ್ತೇನಿಲ್ಲ. ಕೊಟ್ಟರೆ ಪೂರ್ತಿ ಕೊಡ್ಬೋದಾಗಿತ್ತು. ಯಾಕೆ ಈ ಥರ ಮಾಡ್ತಾನೋ ಗೊತ್ತಿಲ್ಲ. ನನಗಂತೂ ಅದು ನನಗೆ ಆ್ಯಕ್ಚುಲಿ ಮ್ಯಾಪ್ ಬೇಕಾಗಿತ್ತು, ಮ್ಯಾಪ್ ಇಲ್ಲ. ಆಮೇಲೆ ಏನದು DY ಮೋಡ್ ಇಲ್ಲ, ಮೇನ್ ಅವೇ ಕೊಟ್ಟಿಲ್ಲ. ಬೇರೆಯವ್ರ ಸ್ಕೂಟ್ರಿಗೆಲ್ಲ ಬಂದಿದೆ ಈ ಥರ. ಇದು ಭಾರತ್ ಮೋಡಲ್ ಇದೊಂದು ಸ್ಪೆಷಲ್ ಏನಂತಂದರೆ, ಇಲ್ಲಿ ಸೈಡ್ ಒಂದು ಬಟನ್ ಇದೆ, ಟಚ್ ಸ್ಕ್ರೀನಲ್ಲೇ ಬಟನ್ ಇದೆ. ಅದನ್ನೇನು ಪ್ರೆಸ್ ಮಾಡಿದ್ರೆ ಈ ಥರ ಇಲ್ಲಿ ನ್ಯಾವಿಗೇಷನ್ ಬರುತ್ತೆ. ನ್ಯಾವಿಗೇಷನ್ ಬಂದರೆ ಇಲ್ಲಿ ನ್ಯಾವಿಗೇಷನ್ ನೋಡಿಕೊಂಡು ಆಮೇಲೆ ಫೀಚರ್ಸು ನೋಡ್ಬೋದು. ಇಲ್ಲಿ ಸ್ಕೂಟ್ರ್ ಓಡಬೇಕಾದ್ರೆ ಇಲ್ಲೆಲ್ಲ ಕಾಣಿಸುತ್ತೆ. ನೋಡಿ ಇಲ್ಲಿ ಬಂತು. ಇದೊಂದು ಒಳ್ಳೆಯದು ಏನಂತಂದರೆ, ಚೂಸ್ ಕಾಂಟ್ಯಾಕ್ಟ್ಸ್ ಅಂದರೆ ನಾವು ಗ್ರೂಪ್ ರೈಡಿಂಗ್ ಎಲ್ಲ ಮಾಡಬೇಕಂತಂದರೆ ನಮ್ಮ ಲೊಕೇಶನ್ ಲೈವ್ ಎಲ್ಲ ಲೊಕೇಶನ್ ಸೆಂಡ್ ಮಾಡ್ಬೋದು. ಆಮೇಲೆ ನಮ್ಮ ಗಾಡಿನ ಲೈವ್ ನಾನು ಮೊಬೈಲಲ್ಲಿ ನೋಡ್ಬೋದು. ಯಾರು ತೊಗೊಂಡು ಹೋದರೆ ಲೈವ್ ಕಾಣ್ತದೆ. ಮೊದಲು ಕಾಣಿಸ್ತಾ ಇರಲಿಲ್ಲ, ಅದಂದರೆ ಸ್ವಲ್ಪ ಟೈಮ್ ಬಿಟ್ಟು ಸ್ಕೂಟ್ರ್ ಇಲ್ಲಿ ಇದೆ ಅಂತೇಳಿ ಗೊತ್ತಾಗ್ತೈತೆ ಹೊರತು ಲೈವ್ ಕಾಣ್ತಾ ಇರಲಿಲ್ಲ. ಇವಾಗ ಏನಂತಂದರೆ ಮ್ಯಾಪಲ್ಲಿ ನನ್ನ ಮೊಬೈಲಲ್ಲಿ ನೋಡಿದ್ರೆ ಸ್ಕೂಟ್ರ್ ಯಾರಾದರೂ ಎಲ್ಲರೂ ತೊಗೊಂಡು ಹೋಗ್ತಿದ್ರೆ ಲೈವ್ ಆಗಿ ಕಾಣ್ತಾ ಇರುತ್ತೆ, ಸ್ಕೂಟ್ರು ಇಲ್ಲೇ ಹೋಗ್ತಿದೆ ಅಂಥೇಳಿ. ಓಕೆ, ಅದೊಂದು ತುಂಬ ಯೂಸ್ಫುಲ್ ಫ್ಯೂಚರ್ ಅಂತ ಹೇಳ್ಬೋದು. ಇದು ಮೇನ್ ಮ್ಯಾಪು. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸೈಡಲ್ಲಿ ಸ್ಪೀಡೋಮೀಟ್ರು, ಆಮೇಲೆ ಟ್ರಿಪ್ಪು, ಬ್ಲೂಟೂತು ಎಲ್ಲ ಕನೆಕ್ಷನ್ ಇಲ್ಲೇ ತೋರಿಸುತ್ತೆ. ಆಮೇಲೆ ಇಲ್ಲಿ ಇದನ್ನು ತೆಗೆದ್ರೆ ಇಲ್ಲಿ ಮ್ಯಾಪ್ ತೋರಿಸುತ್ತೆ ಇಲ್ಲಿ. ಬಟ್ ನಂದರಲ್ಲಿ ಬರ್ತಿಲ್ಲ ಮ್ಯಾಪ್, ಏನೂ ಗೊತ್ತಿಲ್ಲ. ಒಂದು 2-3 ಸಾರಿ ಇವಾಗ ಕಂಪ್ಲೀಟ್ ಮಾಡಿದ್ದೀನಿ. ಅದು ಏನೂ ಗೊತ್ತಿಲ್ಲ ಯಾವಾಗ ಅಪ್ಲೋಡ್ ಆಗುತ್ತೆ. ಡನ್. ಓಕೆ, ಓಲಾ ಮ್ಯಾಪು ಚೆನ್ನಾಗಿದೆ. ಓಕೆ.